ಈ ಮಮ್ಮಿದ ಐಡಿಯಾ. ಲಕ್ಷ್ಮಿ ನಾನು ಇಬ್ರು ಟ್ವಿನ್ನಿಂಗ್ ಹಾಕೋತೀವಿ ಅಂತ ಹೇಳಿದ್ನಲ್ಲ. ದೀಪನೂ ಇದೆ ಕೂಡ ಫುಲ್ ಚಿನ್ನದೇನಾ. ಫೇವ್ರೆಟ್ ಪಂಚಾಮೃತ. ಲಕ್ಷ್ಮಿ ತಾಯಿ ನೀವೇ ಬುದ್ಧಿ ಹೇಳ್ಬೇಕಮ್ಮ ನಮ್ಮಮ್ಮಗೆ. ಅವಳು ಹುಟ್ಟಾಗ ತಂದಿದ್ ಗೆಜ್ಜೆ ಇವಾಗ. ಏ ವಾವ್. ಪರ್ಪಲ್ ತಗೋತೀನಿ. ಹೀಗಿದೆ ನನ್ನ ಲಂಚ್ ಇಲ್ವಾ ಕೆಳಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ರ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತೇವೆ. ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಸ್, ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ 2 ಇದು. ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಹಬ್ಬ ವೈಬ್ಸ್. ನೋಡಿ, ಬಾಗಿಲು ತೋರಣ ಒಳಗಡೆ ದೇವ್ರಿಗೆಲ್ಲ ತೋರಿಸ್ತೀನಿ. ಸೊ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ರೆ ನಾನು ಸ್ಯಾರಿ ಉಡ್ಸೋದು, ದೇವ್ರಿಗೆ ಹೇಗೆ ರೆಡಿ ಮಾಡಿದ್ದು, ಹ್ಯಾಂಡ್ಸ್ ಮಾಡಿದ್ದು ಎಲ್ಲನೂ ತೋರಿಸ್ತೀನಿ. ಈಗ ದೇವ್ರ ಪೂಜೆ ನಡೀತಾ ಇದೆ, ಅಪ್ಪ ಮಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಸೊ ಇದೊಂದು ರೆಡಿ ಮಾಡಿದ್ದೀನಿ, ಮಮ್ಮಿದ ಐಡಿಯಾ. ಬಟ್ ನಾನೆಲ್ಲ ಡೆಕೋರ್ ಮಾಡಿದ್ದು. ಕೆಳಗೆ ಒಂದು ಕಲ್ಲಿಟ್ಬಿಟ್ಟು ಮೇಲೆ ದೀಪ, ಸುತ್ತ ರೋಸ್, ಅದ್ರ ಸುತ್ತ ಸಾಮಂತಿಗೆ ಹೂವು. ಇದೊಂದು ಬ್ಯೂಟಿ ನೋಡ್ತಾ ಇದೆ, ಎಷ್ಟು ಚಂದ ಇದೆ ಅಂತ. ಇಸ್ ಇಟ್ ನೈಸ್ ಕಣಮ್ಮ? ದೀಪ ಹಚ್ಚೋ ಸಮಯ. ಸೊ ಹೀಗಿದೆ ದೇವರ ಮನೆಯಲ್ಲಿ ಲಕ್ಷ್ಮಿ. ಮುಖದ ಪಕ್ಕನೇ 2 ಕಮಲ, ಬಳೆ ಎಲ್ಲ ಬಂದಿದೆ ನೋಡಿ. 2 ದೀಪನೂ ಇದೆ. ಸೊ ಹಣ್ಣೆಲ್ಲ ಇಟ್ಟಿದ್ದಾರೆ ರೀ. ಎಲ್ಲ ತಿಂಡಿಗಳಿಲ್ಲಿದೆ. ಸೊ ಅಪ್ಪ ಕಡ್ಡಿ ಹಚ್ಚಿ ಆಯಿತು, ಮಂಗಳಾರತಿ ಮಾಡ್ತಾ ಇದ್ದಾರೆ ಈಗ. ಡ್ಯಾಡಿಗೆ ದೇವ್ರ ಈ ಥರ ಬರೀ ದೀಪದ ಬೆಳಕಲ್ಲಿ ಕಾಣಿಸೋದು ಇಷ್ಟ. ಸೊ ಅದಕ್ಕೆ ಇದೇ ರೀತಿ ಮಾಡ್ತಾ ಇದ್ದಾರೆ. ಲೈಟ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ಅಪ್ಪದಾಯಿತು ಪೂಜೆ. ಅಪ್ಪ ಪೂಜೆ ಮಾಡುವಾಗ ವೀಡಿಯೋ ಮಾಡೋದು ಕಷ್ಟ. ಇಲ್ಲಿ ಪ್ರಸಾದ ಬಂಗಾರು. ಎಳ್ನೀರು ನಿಂಗೆ ಬೇಕಮ್ಮ? ಕುಡ್ಸ್ದಾಡಿ ಸ್ವಲ್ಪ. ಯಮ್ಮಿ ಯಮ್ಮಿ. ಇನ್ನು ಬೇಕಮ್ಮ? ಬೇಕಂತ ಇನ್ನು. ನನ್ನ ಫೇವ್ರೆಟ್ ಪಂಚಾಮೃತ. ಕೊಡ್ರಿ. ಪಾಪು ಕೊಡಪ್ಪ. ಪಂಚಾಮೃತ ತಿಂತ್ಯಮ್ಮ? ತಿಂತ್ಯಾ? ಯಮ್ಮಿ ಯಮ್ಮಿ ಸಖತ್ತಾಗಿತ್ತು. ಅದು ಯಾವಾಗಲೂ ಮಿಗೋಗೆ ಮಾಡ್ತಾರೆ ಡ್ಯಾಡಿ ಕೊನೆಗೆ. ನಾನು ರಾಹುಲ್ಗೂ ತುಂಬಾ ಇಷ್ಟ. ಎಲ್ಲ ತಿನ್ಕೊಂತೀವಿ. ಪಾಪುಗೆ ತಗೋ ಬಂಗಾರ. ಏನ್ ತಿನ್ನವು. ಸೊ ಪೂಜೆ ಎಲ್ಲ ಆದ್ಮೇಲೆ ನಮ್ದು ಇವಾಗ ಬ್ರೇಕ್ಫಾಸ್ಟ್ ಟೈಮ್. ಈಗ ಧೂಪ ಹೋಗ್ಲಿ ಅಂತ ಹಚ್ಚಿಟ್ಟಿದ್ದಾರೆ ಡ್ಯಾಡಿ. ಕೈ ಎಷ್ಟು ಚಂದ ಬಂದಿದೆ. ಆ್ಯಂಡ್ ಅಲ್ಲಿ ಕಮಲ ಇದೆ, ಕಮಲದ ಲಕ್ಷ್ಮಿ. ಸೊ ಆ್ಯಂಡ್ ಎಲ್ಲ ಒಡವೆ ಹಾಕಿದ್ದೀವಿ ಲಕ್ಷ್ಮಿಗೆ. ಡೀಟೇಲ್ಡಾಗಿ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಅಷ್ಟು ಮಾಡುವಾಗ ಆ್ಯಂಡ್ ನಾವೇ ಒಳಗಿರ್ತೀವಲ್ಲ, ದೇವ್ರ ಮನೇಲಿ ಕೂರಿಸೋದ್ರಿಂದ ಮುಂಚೆ ಥರ ನಾವು ಮುಂಚೆ ಹೊರಗೆ ಕೂರಿಸ್ತಾ ಇದ್ವಿ, ಅವಾಗಾದರೆ ತೋರಿಸ್ಬೋದಿತ್ತು. ಸೊ ತುಳಸಿ ಹಾರನ ಹಿಂದೆಯಿಂದ ಬಿಟ್ಟಿದ್ದೀನಿ, ಬಿಕಾಸ್ ಮುಂದೆಯಿಂದ ಹಾಕಿದ್ರೆ ಸ್ಯಾರಿ ಎಲ್ಲ ಕವರ್ ಆಗೋಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಅಪ್ಪ ಬಿಲ್ಪತ್ರೆ, ಜಬ್ನ ಅಂತೆ, ಪೈನಾಪಲ್ಲು, ಜೋಳ, ಪಪಾಯ ಎಲ್ಲ ಅಲ್ಲಿ ಜೋಡಿಸಿದ್ದಾರೆ ನೋಡಿ. ಮಿಕ್ಕಿದ ಹಣ್ಣೆಲ್ಲ ಇಲ್ಲಿದೆ. ಹಾಗೆ ಇಲ್ಲಿ ಬಳೆ, ಗೆಜ್ಜೆ ವಸ್ತ್ರ ಇದೆ. ಅಲ್ಲಿ ಮಡ್ಲಕ್ಕಿ ಇದೆ ಲೆಫ್ಟಲ್ಲಿ. ಸೊ ಅದು ಮಡ್ಲಕ್ಕಿ, ಇಲ್ಲಿ ಬಳೆ, ಗೆಜ್ಜೆ ವಸ್ತ್ರ ಎಲ್ಲ ಇದೆ. ಸೊ ನಾವು ಮಾಡಿರೋ ತಿಂಡಿಗಳು 5 ಥರ ತಿಂಡಿ: ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ, ಕರ್ಜಿಕಾಯಿ. 8 ದೀಪ ಇದೆ. ಸಜ್ಜಿಗೆ ಆ್ಯಂಡ್ ಅಪ್ಪ ಪಂಚಾಮೃತ ಮಾಡಿದ್ದಾರೆ. 2 ಥರ ಪ್ರಸಾದ. ಇದೆಲ್ಲ ಸಂಜೆಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ ಹೂವು. ರಿಟರ್ನ್ ಗಿಫ್ಟ್ ಎಲ್ಲ ಮಮ್ಮಿ ತಂದಿದ್ದಾರೆ, ಅದೆಲ್ಲ ರೆಡಿ ಮಾಡ್ಕೋಬೇಕು. ಅಪ್ಪ ದೇವ್ರಿಗೆ ಹೋಗಲಿ ಅಂತ ಸಾಂಬ್ರಾಣಿ ಹಾಕಿಟ್ಟಿದ್ದಾರೆ. ಈಗ ನಾನು ಪೂಜೆ ಮಾಡಿಬಿಡ್ತೀನಿ. ಮಮ್ಮಿನೂ ಮಾಡ್ತಾರೆ. ಮಮ್ಮಿ ಪಾಪಕ್ಕೆ ತಿನ್ನಿಸ್ತಾಯಿದ್ರು, ಅವಳಿಗೆ ಲೇಟ್ ಆಗುತ್ತೆ ಅಂತ. ಮಮ್ಮಿನೂ ಪೂಜೆ ಮಾಡ್ತಾ ಇದ್ದಾರೆ ಈಗ.
ಮನೇಲಿ ಯಾರಿಗೂ ಹುಷಾರಿಲ್ಲ. ಈಗೆಲ್ಲ ಮುಗಿಸಿ 12 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಈಗ. ಪಾಪ ಮಮ್ಮಿ ಡ್ಯಾಡಿ ಹಂಗಿದ್ರು ಅವ್ರು ಮಾಡೋದಲ್ಲ, ಅವ್ರು ಮಾಡಲೇಬೇಕಲ್ಲ, ಅಡುಗೆ ಆಗಲಿ ಮಮ್ಮಿ ಮಾಡಲೇಬೇಕು, ಪೂಜೆದೆಲ್ಲ ಅಪ್ಪನೂ ಮಾಡಲೇಬೇಕು. ಪಾಪು ಯಾಕೋ ಅಳ್ತಾ ಇದ್ರು, ಅವಳಿಗೂ ಸ್ವಲ್ಪ ಕೋಲ್ಡ್ ಆದಂಗಿದೆ. ಸೊ ಮಲಗಿಬಿಟ್ಲು ಅವಳು, ಮಲಗಿಸಿ ಈಗ ತಿಂತಾಯಿದ್ದೀನಿ. ಬರೀ ಅಳೋದೇ ಆಯಿತು ಸುಬ್ಬಿದ್ದು. ಅವಳಿಗೆ ರನ್ನಿಂಗ್ ನೋಸ್ ಆಗಿದೆ. ಡ್ಯಾಡಿಗೆ ಹುಷಾರಿಲ್ಲ. ಹೇಗೋ ಪೂಜೆ ಅಂತೂ ಮಾಡಿ ಮುಗಿಸಿದ್ವಿ. ಮಮ್ಮಿಗೆ ಅಡುಗೆ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ, ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಹುಷಾರಿಲ್ಲ, ಇಟ್ಸ್ ಓಕೆ, ಬಿಕಾಸ್ ಅವರೊಬ್ಬರೇ ಮಾಡಬೇಕಲ್ಲ, ಪಾಪುನ ಇಟ್ಕೊಂಡು ಇಬ್ಬರು ಮಾಡೋಕ್ಕಾಗಲ್ಲ. ಆ್ಯಂಡ್ ಪಾಪು ಇರೋರಿಗೆ ಮಾತ್ರನೇ ಆ ಕಷ್ಟ ಗೊತ್ತು ಅನ್ಕೋತೀನಿ. ಹೇಳೋರು ಹೇಳ್ತಾರೆ ಮಗು ಏನು ಮಾಡುತ್ತೆ ಹಾಗೆ ಹೀಗೆ ಅಂತ. ಇವಾಗ ಅವಳಿಗಿನ್ನು ಇವಾಗ ಮಲಗಿಸಿ ನಾನು 12 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಅವಳಿಗೆ ಸ್ನಾನ ಮಾಡಿಸ್ಬೇಕು, ರೆಡಿ ಮಾಡಿ ನಾನು ಇವಾಗ ನನ್ನ ಹಸ್ಬೆಂಡ್ ಮನೆಗೆ ಹೋಗಬೇಕು. ಅಲ್ಲೂ ಲಾಸ್ಟ್ ಮಿನಿಟಲ್ಲಿ ನೆನ್ನೆ ಹೋಗಿ ತಿಂಡಿ ಎಲ್ಲ ಅಂಗಡಿಯಿಂದ ತಂದು ಪೂಜೆ ಮಾಡಿದ್ದಾರೆ. ಸೊ ಅಲ್ಲೂ ಹೋಗಿ ನಮಸ್ಕಾರ ಮಾಡಿಕೊಂಡು, ನಾನು ಆ್ಯಕ್ಚುಲಿ ಮಮ್ಮಿ ಡ್ಯಾಡಿಗೆ ಹೆಲ್ಪ್ ಮಾಡೋಣ ಅಂತಲೇ ಬಂದಿದ್ದು. ಬೆಳಿಗ್ಗೆ ಪೂಜೆಗೆ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಪಾಪು ಹುಷಾರಿಲ್ಲ. ಸೊ ಐ ಡಿಡ್ ವಾಂಟೆಡ್ ಟು ವೇಕ್ ಹರ್ ಅಪ್. ಒಳ್ಳೆ ನಿದ್ದೆ ಮಾಡ್ತಾಯಿದ್ಲು, ಮಲ್ಕೊಳ್ಳಿ ಅಂತ ಇದೋಗ್ತೀಯ. ಸೊ ಈಗೇನೋ ಆಟ ಸಾಮಾನು ಹಾಕಿದ್ದೀನಿ, ಆಡ್ಕೊಂಡು ಕೂತಿಯಾಳೆ. ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಹೋಗಬೇಕು. ಅದು ಹಂಗೆ ಹಚ್ಕೊಳ್ಳೋದಾ? ಆಮೇಲೆ ಏನು ಮಾಡೋದು? ಹೇಗೆ ಹಚ್ಕೊಳ್ಳೋದು? ಹಂಗ ಈ ಥರ ಕುಡಿಸ್ತೀವಲ್ಲ ದೇವ್ರನ್ನ, ಲೈಕ್ ಫ್ರಮ್ ಸ್ಕ್ರ್ಯಾಚ್ ಬಿನ್ ಸಚ್ ಅ ಟಾಸ್ಕ್ ಅಂತ ನಂಗೆ ಅನಿಸುತ್ತೆ. ಈಸಿಯಾಗಿ ಮಮ್ಮಿ ಡ್ಯಾಡಿ ಹೇಳ್ತಾ ಇದೀನಿ, ಇಲ್ಲಾಂದರೆ ಈಸಿ ಮಾಡ್ಕೊಳ್ಳಿ, ಸಿಂಪಲ್ ಮಾಡ್ಕೊಳ್ಳಿ ಅಂತ. ಈಗ ರೆಡಿ ಸಿಗುತ್ತೆ ದೇವರೆಲ್ಲನೂ, ಅದನ್ನು ಇಟ್ಕೋಬೋದು ಅವರು. ಅಷ್ಟು ಆಸೆ ಲೈಕ್ ಮಾಡಬೇಕು ದೊಡ್ಡದಾಗೇನೆ ಅಂತಿದ್ರೆ, ಅಥವಾ ಜಸ್ಟ್ ಸ್ಯಾರಿ ಹಾಗೆ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಮಮ್ಮಿ ಡ್ಯಾಡಿಗೂ ಕಷ್ಟ ಆಗ್ತಾಯಿದೆ ಈ ನಡುವೆ, ದೇ ಆರ್ ಆಲ್ಸೋ ಗೆಟಿಂಗ್ ಏಜ್ಡ್. ಸೊ ನಾನು ಬಂದು ಹೆಲ್ಪ್ ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಲೀವ್ ದೆಮ್ ಅಲೋನ್. ನನ್ನ ತಂಗಿ ಕೂಡ ಬಂದ, ಎಲ್ಲ ಅಡುಗೆ ಮಾಡಿಕೊಟ್ಟು ಹೋಗಿದ್ದಾಳೆ. ಇವತ್ತು ಕೂಡ ಬರ್ತಾಳೆ ಅವಳು. ಸೊ ನಾನು ಅಷ್ಟೊತ್ತಿಗೆ ಹಸ್ಬೆಂಡ್ ಮನೆಗೆ ಹೋಗಿ ಬಂದುಬಿಡ್ತೀನಿ. ಫುಲ್ ಮಲಗ್ತಾ ಇದ್ದೆ, ಟೀಲರ್ ಹತ್ರ ಹೋಗಿ ಬರೋಕ್ಕಾಗಿಲ್ಲ. ನನ್ನ ಪಾಪು ಮ್ಯಾಚಿಂಗ್ ಔಟ್ಫಿಟ್ಸ್ ಬಂದಿದ್ದೆ. ಕಾಂಟ್ ವೇಟ್ ಟು ಟ್ರೈ. ನೋಡಿ ಎಷ್ಟು ಹೇಳಿದ್ರು ಕೇಳಲ್ಲ, ಮುಖ ಎಲ್ಲ ಊದ್ಕೊಂಡ್ಬಿಡಿದೆ. ಹುಷಾರಿಲ್ಲ ಅಂದ್ರೂ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಏನು ಮಾಡೋಣ ಇವ್ರಿಗೆ? ಮೇಡಮ್ ಫಸ್ಟ್ ನೀವು ನಿಮ್ಮ ಆರೋಗ್ಯ, ಆಮೇಲೆ ಅಡುಗೆ. ಹಬ್ಬ ಲಕ್ಷ್ಮೀ ತಾಯಿ ನೀವೇ ಬುದ್ಧಿ ಹೇಳ್ಬೇಕಮ್ಮ ನಮ್ಮಮ್ಮಗೆ. ಪಾಪುಗೆ ಇವಾಗ ಮೆಡಿಸಿನ್ ಹಾಕಿದೆ, ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ರೆಡಿ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ ಆ್ಯಕ್ಚುಲಿ ಕೋಇನ್ಸಿಡೆನ್ಸ್ ಆಗೋಗಿದೆ, ಇಬ್ರು ಒಂದೇ ತರ ಕಲರ್ ಹಾಕೊಂಡಿದ್ದೇವೆ. ಹೊಸದೇನಲ್ಲ, ಹ್ಯಾಪಿ ವರಮಹಾಲಕ್ಷ್ಮಿ ಆಲ್ರೆಡಿ ಇದ್ದಿದ್ದೆ. ಸಂಜೆ ಹಾಕೋತೀನಿ ಹೊಸದು. ನನ್ಗೆ ಹುಷಾರಿಲ್ಲ, ಮುಖ ಎಲ್ಲ ಊದ್ಕೊಂಡಿದೆ. ಸಾರಿ, ಹ್ಯಾಪಿ ವರಮಹಾಲಕ್ಷ್ಮಿ ಅಂದ್ರು ಮುಖ ಎಲ್ಲ ಊದ್ಕೊಂಡಿದೆ. ಹೌದು, ತುಂಬಾನೇ ಹುಷಾರಿಲ್ಲ. ಆ್ಯಂಡ್ ನೋಡಿ ಹಂಗಿದ್ರು ಒಬ್ಬಟ್ಟು ಕಾಳು ಪೂಜೆ ಎಲ್ಲ ಮಾಡ್ತಿದ್ದಾರೆ. ನಾನು ಪಾಪುನ ರೆಡಿ ಮಾಡ್ಕೊಂಡು ಬರೋ ಅಷ್ಟೊಂದು ಮೇ ಬಿ ರೆಡಿ ಇರುತ್ತೆ. ಲೆಟ್ಸ್ ಗೋ. ಸ್ನಾನಕ್ಕೆಲ್ಲ ರೆಡಿ. ಪಾಪು ನೀಟಾಗಿ ಕುತ್ಕೊಂಡು ಸ್ನಾನ ಮಾಡ್ಕೊತಾಳೆ, ಕೂತ್ಕೊಂಡು ನಿಂತ್ಕೊಂಡು ಅವಳಿಗೆ ಇಷ್ಟ ಬಂದ ಹಾಗೆ. ಹಬ್ಬದ ದಿನ ಅವಳ ನೋಡೋಕ್ಕಾಗ್ತಿಲ್ಲ, ಬಟ್ ಇಟ್ಸ್ ಓಕೆ, ಹುಷಾರಿಲ್ಲ ಅದಕ್ಕೆ, ಮಕ್ಕಳಲ್ಲ. ಸೊ ರಾಹುಲ್ ಈಸ್ ಆಲ್ಸೋ ಹಿಯರ್. ಇವಾಗ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅವಳಿಗೆ ಡ್ರೆಸ್ ಹಾಕಿಲ್ಲ, ಹಂಗೆ ಮಲ್ಕೋ ಅಂತಂದರೆ ನಗ್ತಾ ಇದ್ದಾಳೆ. ತಾಚಿಗಂದಮ್ಮ ಅಷ್ಟೇ, ಬಟ್ಟೆ ಬೇಡ ತಾಚಿ. ಅವಳಿಗೆ ಸ್ನಾನ ಮಾಡಿಸೋದಕ್ಕೆ ನಂದೇ ಒಂದು ರೌಂಡ್ ಸ್ನಾನ ಆಯಿತು, ಸೋಪೆಲ್ಲ ಮಾಡಿ. ಸೊ ಹಬ್ಬಕ್ಕೆ ಪಾಪುಗೆ ಅವಳು ಬಡವೆ ಎಲ್ಲ ಹಾಕೋ ಟೈಮ್. ಐ ಕಾಂಟ್ ವೇಟ್. ಇದು ನನ್ನ ಫಸ್ಟ್ ಬೈತಳೆ ಬೊಟ್ಟು, ಚಿನ್ನದ್ದೆಲ್ಲ ಇದು. ಆಮೇಲೆ ಚಿನ್ನ ಅನ್ಕೋಬೇಡಿ, ಇದನ್ನು ಹಾಕಬೇಕು. ನನ್ನ ಕಂದಮ್ಮಗೆ ಬುಟಾಣಿದ್ದು, ನಾನು ಎಷ್ಟೋ ವರ್ಷದಿಂದ ಹಾಗೇ ಕೂಡಿಟ್ಕೊಂಬಂದೀನಿ. ಆ್ಯಂಡ್ ಇದು ಅವಳದು ಕಾಲ್ದು ವೇಸ್ಟ್ ಆಯಿತು, 1 ವರ್ಷ ಹಾಕಿದ್ವಿ, ಎಲ್ಲ ತಗೋಗಿದೆ ಕಾಲಿಗೆ ಹಾಕಿದ್ರಿಂದ. ಅದು ಕೊಟ್ಬಿಟ್ಟು ಏನಾದ್ರು ತೊಗೋಬೇಕು ಪಾಪುಗೇನೆ. ಸೊ ಈಗ ಸದ್ಯಕ್ಕೆ ಅವಳು ಈ ಥರ ಒಂದು ಡೆನಿಮ್ ಫ್ರಾಕ್ ಹಾಕ್ಕೊಂಡಿದ್ದಾಳೆ. ಎಲ್ಲಿ ಹಾಕೊಳ್ಳೋದು ಉಂಗ್ರ ಅಂತ, ಅದು ಹಂಗಮ್ಮ ಹಾಕ್ಕೊಳ್ಳೋದು? ಹೌದಾ, ಓಕೆ. ಅಮ್ಮ ಹಾಕ್ಕೊಳ್ಳ? ನಂಗೆ ಹಾಕಮ್ಮ. ಈಗ ನಾನು ಹಾಕ್ಕೊಂಡೆ, ಅದಕ್ಕೆ ಹಾಕೋತಾ ಇದ್ದಾಳೆ ಅವಳು. ಹಾಕು. ಸೊ ಅದವಳಿಗೆ ಉಂಗುರಗಳು ಇಷ್ಟು ದಿನ ಹಾಕಿಲ್ಲ, 1.5 ವರ್ಷದವರೆಗೂ. ಅದಕ್ಕೋಸ್ಕರ ಏನೋ ತರ್ಸೀನಿ, ಇದು ವರ್ಕ್ ಆಗುತ್ತಾ ನೋಡೋಣ.
ಇಟ್ ವರ್ಕ್ ಸೋ ಬ್ಯೂಟಿಫುಲ್. ನೋಡಿ ಅವಳಿಗೆ ಅದಾಗ್ತಾನೆ ಇರಲಿಲ್ಲ ಉಂಗುರ. ಏನು ಪರ್ಫೆಕ್ಟ್ ಆಗ್ತಿದೆ, ಅವಳ ಕೈಯಲ್ಲಿ ತೆಗಿಯೋಕ್ಕಾಗ್ತಿಲ್ಲ, ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಅವಳು ತೆಗಿ ಅಂತ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದಾಳಲ್ಲ, ಅಭ್ಯಾಸ ಇಲ್ಲ. ಏ ವಾ ನೀನು ಏನು ಮಾಡಿದ್ರೆ ಬರಲ್ಲ ಅದು. ಸೊ ಇದ್ರ ಲಿಂಕ್ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿ ಅದರಲ್ಲಿ ಲಿಂಕ್ ಹಾಕ್ತೀನಿ. ಸೊ ವೆಯ್ಟ್ ಮಾಡಿ. ಆ್ಯಂಡ್ ಮಿಸ್ ಮಾಡದೆ ತೊಗೊಳ್ಬೇಕು. ಎಲ್ಲ ಸೈಜು ಇದೆ, ದೊಡ್ಡೋರು ಕೂಡ ಟ್ರೈ ಮಾಡ್ಬೋದು. ಇದು ಉಂಗುರ ಎಲ್ಲ ಲೂಸ್ ಇದ್ದರೆ ಇದು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಈ ಉಡ್ದಾರನೂ ಅಷ್ಟೇ ಯೂಸೇ ಮಾಡಿಲ್ಲ. ಉಂಗುರ ಅಂತೂ ಹಾಕೇ ಇಲ್ಲ. ಉಡ್ದಾರ ಅಟ್ಲೀಸ್ಟ್ ಫಂಕ್ಷನ್ಗಳು ಬಂದಾಗ ಹಬ್ಬದೆಲ್ಲ ಹಾಕ್ತೀನಿ ಒಂದೊಂದು ದಿನ ಅಷ್ಟೇ. ನಮ್ಮನೆ ಲಕ್ಷ್ಮಿ ಹೀಗೆ ರೆಡಿಯಾಗಿದೆ. ಹಾಯ್ ಹಾಯ್ ಕಂದಮ್ಮ, ಹಾಯ್ ಮಾಡಿ ಬಂಗಾರಿ. ಏನೇನು ಹಾಕ್ಕೊಂಡಿದ್ದೀರಾ ತೋರಿಸಿ. ಒಂದು ಹೊಸ ಫ್ರಾಕ್ ಅಮ್ಮ ನಿಂದು, ಹೊಸ ಫ್ರಾಕ್ ತೋರಿಸು ಕಂದಮ್ಮ. ಉಂಗುರ ಹಾಕ್ಕೊಂಡಿದ್ಯಾ? ವಾವ್, ವೆರಿ ಬ್ಯೂಟಿಫುಲ್. ಹೊಸ ಫ್ರಾಕಾ ನಿಂದು? ಫ್ರಾಕ್ ತೋರಿಸು. ಇನ್ನೊಂದು ಉಂಗುರನೂ ಲೂಸ್ ಇತ್ತು, ಅದಕ್ಕೆ ಇನ್ನೊಂದು ಸೈಜ್ದು ಹಾಕಿ ರೆಡಿ ಮಾಡಿದ್ವಿ. ಶೋ ಬೋತ್ ಯುವರ್ ರಿಂಗ್ಸ್ ಕಂದಮ್ಮ. ಎರಡು ಕೈ ತೋರಿಸು ಬಂಗಾರಿ. ವಾ, ಪ್ರಿಟಿ. ಒಂದು ವೈಟ್ ಸ್ಟೋನ್ ಮಮ್ಮ ಥರನೇ, ಒಂದು ರೆಡ್ ಸ್ಟೋನ್. ಕಮ್ ಲೆಟ್ಸ್ ಗೋ, ಕಮ್ ಗೆಟ್ ಅಪ್ ಬಂಗಾರು. ನಾನು ರಾಹುಲ್ ಪಾಪು ಹೊರಟ್ವಿ ಈಗ ಮನೆಗೆ. ಹೋಗಿ ಅಲ್ಲಿ ದೇವ್ರ ನಮಸ್ಕಾರ ಹಾಕೊಂಡು ವಾಪಸ್ ಬರ್ತೀವಿ. ಇಲ್ಲಿ ಕಂದಮ್ಮ ಮಮ್ಮಿ ಮಾಡು ಬಂಗಾರಿ. ನನ್ನಮ್ಮ ಓಕೆ ಅಜ್ಜಿ ಅಲ್ಲ, ಮಾಮಿ ಮಾಡ್ಬೋದು. ಗೋಡು ಮಾಮಿ ಕಮ್ಗೋ. ಹಾಫ್ ಸಾಕು. ಒಬ್ಬಟ್ಟು ತಿಂತಾ ಇದೀನಿ. ಅಲ್ಲಿ ಮಮ್ಮಿ ಮಾಡಿರೋ ಒಬ್ಬಟ್ಟು ತಿನ್ನಬೇಕು. ಬಟ್ ಇವತ್ತು ಆಗಲ್ಲ. 12 ಗಂಟೆಲಿ ಊಟ ಮಾಡಿದ್ದೀನಿ ನಾನು, ಇನ್ನೂ ಅಷ್ಟಿಲ್ಲ. ಅಜ್ಜಿ ವಡೆ ಮಾಡಿದ್ದಾರೆ, ವಡೆ ತಿಂತೀನಿ. ಸೊ ಇದು ಅಜ್ಜಿ ತಂಗಿ ರತ್ನ ಆಂಟಿ ಅಂತ, ಅವ್ರು ವಡೆ ಹಾಕ್ತಾ ಇದ್ದಾರೆ. ನನಗೆ ತೆಳ್ಳಬೇಕು ಅಂತ ನಾನೇ ಹಾಕೋತೀನಿ ಅಂದರೆ ರತ್ನ ಆಂಟಿನ ವಡೆ. ನಂಗೆ ಅಕ್ಕ ರಾಹುಲ್ಗೂ ಹಂಗೆ ಇಷ್ಟ. ಅಕ್ಕ ಇದ್ರು ಲಾಸ್ಟ್ ಟೈಮು ತೆಳ್ಳಗೆ ಹಾಕೊಟ್ಟಿದ್ದೆ. ಲಾಸ್ಟ್ ಟೈಮ್ ಯಾವ್ದಕ್ಕೆ? ಗಣೇಶ ಹಬ್ಬಕ್ಕೆ ಬಂದಿದ್ನಲ್ಲ ಹೋದ ವರ್ಷ. ತೋರ್ಸಮ್ಮ ನಿಂದು ಹೊಸ ಫ್ರಾಕಾ? ನಿಂದು ಹೊಸದ ಫ್ರಾಕು ತೋರ್ಸು. ನೀನೇನೇನು ಹಾಕೊಂಡಿದ್ದೆ ತೋರ್ಸು ಬಂಗಾರಿ. ತೋರ್ಸು, ಎಲ್ಲ ತೋರ್ಸು. ಗೆಜ್ಜೆ ತೋರ್ಸ್ದಾ? ಅಜ್ಜಿ ತಾತನೇ ಕೊಡ್ಸಿದ್ದು. ತೋರ್ಸು, ಗೆಜ್ಜೆ ತೋರ್ಸು. ಅವಳು ಹುಟ್ಟಾಗ ತಂದಿದ್ದು ಗೆಜ್ಜೆ ಇವಾಗ 1.5 ವರ್ಷ ಕರೆಕ್ಟಾಗಿ ಕೂತಿದೆ. ಈಗ ಫೈನಲ್ಲಿ ಆಗತ್ತೆ, ಕರೆಕ್ಟಾಗಿ ಕೂತಿದೆ. ಸೊ ಎಲ್ರಿಗೂ ದೇವ್ರ ಆಶೀರ್ವಾದ ಮಾಡ್ತಾ ಇದೆ ಅನ್ಸುತ್ತೆ. ಏನಾಗ್ತದೆ ಕಂದಮ್ಮ ಶ್ರೇಣಿ? ಸೊ ಇದು ನಮ್ಮ ದೊಡ್ಡಮ್ಮ ಅವ್ರ ಮನೆ, ಅಂದರೆ ನಮ್ಮ ದೊಡ್ಡ ಅತ್ತೆ ಮನೆ ಇದು. ರಾಹುಲ್ಗೆ ದೊಡ್ಡಮ್ಮ, ನನಗೆ ದೊಡ್ಡ ಅತ್ತೆ. ನಾನು ದೊಡ್ಡಮ್ಮ ಅಂತಾನೆ ಅಡ್ರೆಸ್ ಮಾಡ್ತೀನಿ. ವಾ, ಎಷ್ಟು ಚಂದ ಇದೆ ನೋಡಿ. ಇದು ಚೆನ್ನಾಗಿದೆ. ಇದೆಲ್ಲ ಹಾಕಿರೋದು ನಾನು ನೋಡೇ ಇರಲಿಲ್ಲ. ದೇವ್ರ ಮನೆ ನಿಮ್ಮದು. ಓ ಹೌದಾ, ಸೂಪರ್. ಮುಖವಾಡ ಫುಲ್ ಚಿನ್ನದ್ದೇನಾ? ಹ್ಞೂ, ಚೆನ್ನಾಗಿದೆ. ಹಾರನ್ ಮಾಡ್ತಾ ಇದ್ದಾರೆ. ಕ್ಯಾಬ್ ಬಂದಿದೆ. ಕರೆದಿದ್ದೀರಾ? ತುಂಬಾ ಬರ್ತಾರೆ. ಓ, ನೆಕ್ಸ್ಟ್ ಇಯರ್ ಇಂದ ಆರಾಮಾಗಿ ಮಾಡ್ಬೋದು ಬಿಡಿ. ಇನ್ನೂ ಆರಾಮಿರುತ್ತೆ. ಈಗ ಪಾಪು ಇದೆ, ಪುಟಾಣಿ ಪಾಪು. ಸೊ ನಾನು ಯಾವ ಕಲರ್ ತಗೊಳ್ಳಿ? ಪರ್ಪಲ್ ತಗೋತೀನಿ. ಪರ್ಪಲ್
ಬಂದೆ. ಥ್ಯಾಂಕ್ಸ್ ಆಂಟಿ. ಮುಂಚೆನೆ ಬರೋದಲ್ವಾ, 2 ನಿಮಿಷ ಬುಕ್ ಮಾಡಿದ್ಮೇಲೆ ಬರ್ತೀಯಾ? ರಾಹುಲ್ ಮಾಡ್ಬಿಡ್ತು. ಎಲ್ಲ ರೆಡಿ ಮಾಡ್ಕೊಂಡಿದ್ರ, ಇಷ್ಟೆಲ್ಲ ಪಾಪು ಇದ್ರು ಎಲ್ಲಾರ್ಗು ತೋರ್ಸಿದ್ದೆ ಇತ್ತು. ಕಾಲ್ ಚೈನು, ಉಂಗ್ರಗಳು. ಅವಳಿಗೆ ಕಾಲ್ ಚೈನ್ಗಿಂತ ಉಂಗ್ರಗಳನ್ನ ನಾನ್ ಹಾಕಿದ್ದು ಅಂತ ಎಲ್ಲ ನಂತರನೇ ಹಾಕಿದ್ರೆ. ಎಲ್ಲ ತಾತನೇ ಕೊಡ್ಸಿರೋದು ಬಂಗಾರಿ. ಗೋಲ್ಡ್ ಎಲ್ಲ ತಾತ ಕೊಡ್ಸಿರೋದಪ್ಪ. ನೀನ್ ಅದೊಂದು ರಿಂಗ್ ಕೊಡ್ಸಿದ್ಯಾ ಅಷ್ಟೇ. ಸೊ ಎಲ್ಲ ನಮ್ಮ ಅಪ್ಪರೇ ಕೊಡ್ಸಿರೋದು ಅವಳದು ಚಿನ್ನ. ಕಾಯೆಲ್ಲ ಕೊಟ್ರು. ಆ್ಯಂಡ್ ಬ್ಲೌಸ್ ಪೀಸ್, ವೆಲ್ವೆಟ್ ಬ್ಲೌಸ್ ಪೀಸ್ ನನಗೇನೆ ಹೇಳಿ ಕಲರ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೇಳಿ ಬ್ಯಾಂಗಲ್ದೇನು. ಸೋ ಪ್ರಿಟಿ. ಸೊ ನಾನು ಪಾಪುಗೆ ಏನಾದರೂ ಹೊಲ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನೋಡೋಣ. ಇಲ್ಲೂ ಮೇನ್ ಎಂಟ್ರೆನ್ಸ್ ಅಲ್ಲೂ ಭಾಳ ಕಮ್ಮ ಇದೆ. ಇದು ಗುಡ್ ಗರ್ಲ್. ಸುತ್ತಿ ಕೈ ಮುಗ್ಬಿಟ್ಟು ರೌಂಡ್ ಹಾಕಿ ಮಾಮಿಗೆ ರೌಂಡ್ ಮಾಡಿ ತಿರುಗು. ಸೊ ಮಮ್ಮಿ ಬೇಡ ಬೇಡ ಅಂದರು. ಒಬ್ಬಟ್ಟು ಅಡುಗೆ ಮಾಡಿ ಬಿಟ್ಟರು. ಆ್ಯಂಡ್ ನಮ್ಮನೆಯಿಂದ ಚಿತ್ರಾನ್ನ, ಕಾಳುಗೊಜ್ಜುನೂ ಕಳಿಸಿದ್ದಾರೆ, ಬಟ್ ಮಮ್ಮಿನೂ ಮಾಡಿದ್ದಾರೆ. ಚಿತ್ರಾನ್ನ ಅಜ್ಜಿ ಕಳಿಸಿದ್ರಲ್ಲ, ಅಜ್ಜಿ ಮಾಡಿದರು. ಸೊ ಮಮ್ಮಿ ಚಿತ್ರಾನ್ನ ಏನು ಮಾಡೋಕ್ಕೆ ಹೋಗಲಿಲ್ಲ. ಒಬ್ಬಟ್ಟು, ಕಾಳುಗೊಜ್ಜು ಆ್ಯಂಡ್ ಒಬ್ಬಟ್ಟು ಸಾರು ಮಾಡಿದ್ದಾರೆ. ಒಬ್ಬಟ್ಟು ಸಾರು ನಂಗೆ ತುಂಬ ಇಷ್ಟ. ನೈಟ್ ತಿಂತೀನಿ. ಇವಾಗ ಸದ್ಯಕ್ಕೆ ನಮ್ಮ ಮನೆಯಿಂದ, ಅದೇ ನನ್ನ ಹಸ್ಬೆಂಡ್ ಮನೆಯಿಂದ ಚಿತ್ರಾನ್ನ, ವಡೆ, ಕೋಸಂಬರಿ, ಮಮ್ಮಿ ಮಾಡಿರೋ ಕಾಳುಗೊಜ್ಜು, ಒಬ್ಬಟ್ಟು, ತುಪ್ಪ. ಹೀಗಿದೆ ನನ್ನ ಲಂಚ್. ಏನು ಮಾಡ್ತಾ ಇದ್ದಾಳೆ ನೋಡಿ. ಇಡೀ ಮನೆ ಅಕ್ಷತೆ ಚಲ್ಕೊಂಡು ಓಡಾಡ್ತಾ ಇದ್ದಾಳೆ. ನೋಕಂದಮ್ಮ ಬನ್ನಿ ಇಲ್ಲಿ. ಅಲ್ಲಿ ನಿಂತ್ಕೊಂಡು ಫುಲ್ ಸುರಿದ್ಬಿಟ್ಲು ಮ್ಯಾಟ್ ಮೇಲೆ. ನೇಲ್ ಪಾಲಿಶ್ ಬೇಕಂತೆ. ಎಲ್ಲ ಐಟೆಕ್ಸ್ ಇವಾಗ ಅಲ್ಲಿ ಟೇಬಲ್ ಮೇಲೆ ಇರೋದೆಲ್ಲ ಬೇಕು. ಗಲೀಜ್ ಮಾಡೋದು, ಅಮ್ಮ ಗುಡ್ಸೋದು. ಅಲ್ಲಿ ಎಷ್ಟು ಅಕ್ಷತೆ ಕಾಳಿದೆ ಅಂದರೆ. ಇಟ್ಸ್ ಫೈನಲಿ ಸಂಜೆ ಆಗಿದೆ. ಐ ಆಮ್ ರೆಡಿ. ಈ ಥರ ಇದೆ ನನ್ನ ಔಟ್ಫಿಟ್. ಪಾಪು ನಾನು ಇಬ್ರು ಟ್ವಿನ್ನಿಂಗ್ ಹಾಕೋತೀವಿ ಅಂತ ಹೇಳಿದ್ನಲ್ಲ. ಶಿ ಈಸ್ ದೇರ್. ಡ್ಯಾಡಿ ಒಂದು ನಿಮಿಷ ತೋರ್ಸ್ ಹಂಗೆ ಅವಳನ್ನ. ಸೊ ದಟ್ ಈಸ್ ಹರ್ ಔಟ್ಫಿಟ್. ನಾನು ನನ್ನ ಮಗಳು ಮ್ಯಾಚಿಂಗ್ ಹೇಗಿದೆ. ಸೊ ಭಾರ ಇಲ್ವಾ? ಇಲ್ವಾ? ಕೆಳಗಿಟ್ಬಿಡು. ಹೂವು ಎತ್ಕೊ, ಮಾಮಿ ಕೊಡಮ್ಮ. ಮಾಮಿ ಕೊಡಿ ಬಾಳೆಹಣ್ಣು. ಅಕ್ಷಿತ್ ಇಸ್ ಆಲ್ಸೋ ಹಿಯರ್. ಹಾಯ್ ಹಾಯ್. ಪೇಷಂಟ್ ನಂಬರ್ 1 ರೆಡಿಯಾಗಿ ಕೂತಿದ್ದಾರೆ ಸೀರೆ ಉಟ್ಕೊಂಡು. ಇದು ಪೇಷಂಟ್ ನಂಬರ್ 2 ಡ್ಯಾಡಿ. ಪೂಜೆ ಎಲ್ಲ ಮಾಡಿ ಮುಗಿಸಿ ಮಲಗಿದ್ರು ಪಾಪ ಹೋಲ್ ಡೇ. ಕಂದಮ್ಮ ಇವರು ಪೇಷಂಟ್ ಆಗೋ ಥರ ಇದ್ದರು, ರಿಕವರ್ ಆದರು. ಸೊ ಇವಾಗ ಫ್ಯಾಮಿಲಿ ಫೋಟೋ ಸೆಷನ್ ಸ್ಟಾರ್ಟ್ ಆಗುತ್ತೆ ನಮ್ಮದು. ಅಲ್ಲೇ ಚೆನ್ನಾಗಿದೆ, ನೀಟಾಗಿ ನೀವು 3 ಜನ ಕೂತಿರೋದು ಫೋಟೋ ತೆಗಿಯೋಕ್ಕೆ. ನಮ್ಗೆ ವರ್ಷಂಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಕಾಸೆಲ್ಲ ಕೊಡಲ್ಲಪ್ಪ. ಗೌರಿ ಹಬ್ಬ ದಟ್ ಇಸ್. ಹಾಯ್. ಏನದು ಕೈಲಿರೋದು? ಚಿಕ್ಕಿ ಏನು ಮಾಡ್ತಾ ಇದೆ? ಏನದು? ಬೊಟ್ಟು. ಸೇ ಚಿಕ್ಕಿ ಬಂಗಾರಿ, ಚಿಕ್ಕಿ
ಯಾವುದು ಸೊ ಇದು ಆ್ಯಕ್ಚುಲಿ ಪಾಪುಗೆ ಹಾಕೋಣ ಅಂದ್ಕೊಂಡಿದ್ದು. ಅವ್ಳು ಕಿತ್ತಾಕ್ಬಿಡ್ತಾಳೆ. ಇದು ಸೆಕೆಂಡ್ ಟೈಮ್ ಮಾಡಿಸಿರೋದು ಅಂತ ಹೇಳಿ ನಾನೇ ಇಟ್ಕೊಂಡ್ಬಿಟ್ಟೆ. ನನ್ನ ಬಂಗುಟಿ. ಸೊ ರಿಟರ್ನ್ ಗಿಫ್ಟ್ ಬಾಕ್ಸು. ನಾನು ನಿಮ್ಗೆ ಅದೆಲ್ಲ ತೋರಿಸ್ತಾ ಇಲ್ಲ. ಬ್ಲೌಸ್ ಪೀಸ್ ಇದೆ, ಬಾಕ್ಸ್ ಇದೆ. ತೆಂಗಿನಕಾಯಿ ವರ್ಷಂಗೆ ನನಗೆ ಮಾತ್ರ. ವರ್ಷಕ್ಕೊಂದ್ಸರಿ ಬರ್ತೀರಲ್ಲ ನಮ್ಮ ಮನೆಗೆ. ಸೇ ಹಾಯ್ ಕಂದಮ್ಮ. ಹೌದೌದು. ನೆಕ್ಸ್ಟ್ ಇಯರ್ ಏನ್ ತಗೋಬೇಕು ಅಂದ್ರೂ ದೀಪ ತಗೊಂಡೆ ಬೆಳ್ಳಿದು, ಅದು ನೆಕ್ಸ್ಟ್ ಇಯರ್ ಇನ್ನೊಂದು ತಗೊಂಡೆ, ಅದು ನೆಕ್ಸ್ಟ್ ಇಯರ್ ಹಂಗೆ ಹಂಗೆ ಬೆಳೆದು ಬಂದ್ಬಿಟ್ಟು ಮಾಡಿ ತಗೊಂಡ್ರಾಗ್ಬಿಟ್ರು. ಒಳ್ಳೆ ಮಕ್ಕಳು ಮದುವೆ ಆದ್ರು ಎಲ್ಲ ತಾಯಿಗೆ ಕೊಡೋದು. ಇವಾಗ ನಿಲ್ಸಕ್ಕಾಗಲ್ಲ, ಬೇಕಾದ್ರೆ ಯಾವ್ಕೊಂಡಾದ್ರೂ ಮಾಡೋಣ ಅನ್ಸುತ್ತೆ. ಪಾಪ ನೋಡಲಿ. ಶೇಕ್ ಹ್ಯಾಂಡ್ ಕೊಡಿ ಜಾಣ. ಅಷ್ಟೇ. ಏನು ಯಾರದು? ಸೋ ಕ್ಯೂಟ್. ಅಪ್ಪ ಮಾಡೋ ರಸಾಯನ ತೋರಿಸಿಲ್ಲ ಅಂದರೆ ವೆರಿ ಬಿಗ್ ಮಿಸ್ಟೇಕ್. ಈಗ ನನ್ನ ಊಟನೇ ಇದು, ಟೈಮೇ ಸಿಕ್ಕಿಲ್ಲ ರೆಡಿ. ಯಮ್ಮಿ 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 ಸಖತ್ತಾಗಿ ಮಾಡ್ತಾರೆ ಗೊತ್ತಾ. ಕಲರು ನಾನು ಫ್ಲ್ಯಾಶ್ ಹಾಕಿದ್ದೀನಿ ನೋಡಿ, ಈ ಥರ ಆರೆಂಜ್ ಕಲರ್ ಕಲ್ಸಕ್ರೆ ಎಲ್ಲ ಹಾಕಿ ಹೀಗೆ ಬೇಕಾದ್ರೆ ಹಗಿ ಹಗಿ ಮಮ್ಮ ಮಾಡಿ ಅಜ್ಜೋ ಹಗಿ ಹಗಿ ನಾನು ತಿನ್ಸ್ಕೊಂಡು ಕೂತಿದ್ದೀವಿ ನೋಡಿ. ನಮ್ಮ ಹಬ್ಬದ ಸೀನ್ಸ್ ಇದೆ. ಸೊ ಅಲ್ಲಿ ಹಿಂದೆ ಎಂಡಿಂಗ್ ನಡೀತಾ ಇದೆ. ಎಂಡಿಂಗ್ ಊಟ ನಾನು ಸ್ವಲ್ಪ ತಿನ್ನಿಸ್ದೆ, ಮಮ್ಮಿ ಸ್ವಲ್ಪ ತಿನ್ನಿಸ್ತಾ ಇದ್ದಾರೆ. ಕಷ್ಟ. ಸೊ ಹಬ್ಬಕ್ಕಿಂತ ಜಾಸ್ತಿ ಮಕ್ಳನ್ನ ನೋಡ್ಕೊಳ್ಳೋದೇ ಆಗುತ್ತೆ. ಮಕ್ಳು ನೋಡ್ಕೊಳ್ಳೋದೇ ಕಷ್ಟ, ಅದ್ರ ಜೊತೆಗೆ ಹಬ್ಬ ಮಾಡ್ದಂಗೆ ಡಬಲ್ ಧಮಾಕ ಓಟಿ ಮಾಡ್ದಂಗೆ ಕೆಲಸ ಅಲ್ಲ ನಮ್ಮ. ಸೊ ಹೀಗಿತ್ತು ನಮ್ಮ ಹಬ್ಬ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವಾಗ ಎಂಡಿಂಗ್ ಆರತಿ ಮಾಡಬೇಕು. ಸೊ ಅದನ್ನು ತೋರಿಸ್ತೀನಿ. ಆ್ಯಂಡ್ ಮನೆಗೆ ಎಲ್ಲರೂ ಬಂದಿದ್ದರು. ಅಷ್ಟೊಂದು ಸ್ವಲ್ಪ ಸ್ನಿಪ್ಪೆಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಲಕ್ಷ್ಮೀ ಹಬ್ಬ ಈ ಸತಿನೂ ಕೂಡ ಚೆನ್ನಾಗಾಯಿತು. ಆ್ಯಂಡ್ ಎವ್ರಿ ಇಯರ್ ಲೈಕ್ ಇವಾಗ ಒಂದು 3-4 ಇಯರ್ಸಿಂದ ಅಂತೂ ಮಮ್ಮಿ ಡ್ಯಾಡಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅವ್ರದ್ದು ಲೈಕ್ ಅವ್ರದ್ದೇ ಓನ್ ಬಿಸ್ನೆಸ್ ಇರೋದು ಯಾವುದಾದ್ರೂ ಒಂದು ಕಾಲ್ ಬಂದೇ ಬರುತ್ತೆ. ಅದಾಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ಕಾಲ್ ಬರುತ್ತೆ, ನಮ್ಗೆ ಈ ಥರ ಕೆಲಸ ಇದೆ ಮಾಡಿಕೊಡ್ತೀರಾ ಅಂತ. ವಿಚ್ ಇಸ್ ಸೋ ನೈಸ್ ಆ್ಯಂಡ್ ಪಾಸಿಟಿವ್ ಫೀಲ್ ಆಗುತ್ತೆ ಅವ್ರು ಮಾಡೋ ಹಬ್ಬಕ್ಕೂ. ಪೂಜೆಗೆ ಫಲ ಸಿಕ್ದಂಗೆ ಅವತ್ತಿನ ದಿನಾನೇ, ವಿಚ್ ಇಸ್ ನೈಸ್. ಜುಟ್ಟು ಮಮ್ಮದು ಹೇಳಿ ತಗೊಂಡು ಇಟ್ಕೊಡಿ. ಒಂದು ಏಜ್ ಅನ್ಸುತ್ತೆ ಫ್ರಮ್ ಪಾಸ್ಟ್ ಒಂದು 2 ತಿಂಗಳಿಂದ ಕಲ್ತ್ಕೊಳೋದಲ್ಲ ಮಮ್ಮಿ. ಹಠ ಮಾಡೋದು, ಅಳೋದು, ಸುಮ್ಮನೆ ಅಳೋದು, ಎಲ್ಲದಕ್ಕೂ ಅಳೋದು, ಅಳ್ತಾನೆ ಇರೋದೇ ಕೆಲಸ ಆಗೋದು. ಅವಳ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟೆ. ನಾವಿನ್ನೂ ಆರತಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಲಿಲ್ಲ. ಹಾಗೆ ಏನೋ ಒಂದು 2 ರೀಲ್ಸ್ ಮಾಡ್ಕೊಂಡಿದ್ದೀನಿ. ಕೆಳಗೆಲ್ಲೂ ಚೆಲ್ಲಂಗಿಲ್ಲ, ಒರೆಸ್ಬೇಕು ಇಮಿಡಿಯೇಟಾಗಿ. ಅದು ನಾನು ಹಂಗೆ ಮಾಡ್ತೀನಿ ಯೂಶಲಿ. ಸೊ ಅವಳು ಎಲ್ಲ ಕಡೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಳೆ. ಮನೇಲಿ ಚೆಲ್ತಾ ಇರುತ್ತೆ ಅವಳಿಗೆ ತಿನ್ನಿಸುವಾಗ. ಸೊ ಅಲ್ಲಲ್ಲೇ ವೈಪ್ ಮಾಡ್ತಾ ಇರ್ತೀನಿ ಟಿಶ್ಯೂ ಇಟ್ಕೊಂಡು ಒಂದು ಕೈನಲ್ಲಿ. ಸೊ ಇವಾಗ ಅದು ಎಲ್ಲರೂ ಅವಳು ಹಂಗೆ ಮಾಡಿ ಅಂತ. ನನ್ನ ಅಷ್ಟೇ ರೋಡಲ್ಲಿ ಏನಾದರೂ ಬಿದ್ದುಬಿಟ್ರು ಅದನ್ನು ಒರೆಸು, ಕ್ಲೀನ್ ಮಾಡು ಅಂತ. ಸೊ ಆರತಿ ರೆಡಿ, ದೇವರಿಗೆ ಆರತಿ ಮಾಡೋಣ ಬಾ ಮಮ್ಮಿ.
ಲಾಸ್ಟ್ ಸ್ಟೆಪ್ ಅಂದರೆ ಕಳಸ ಸ್ವಲ್ಪ ಜರುಗಿಸ್ಬೇಕು. ಅದೇ ಲಾಸ್ಟ್ ಒನ್ ಟೈಮ್ ನಮ್ಮನೆ ಲಕ್ಷ್ಮಿ ನೋಡ್ಕೊಳ್ಳಿ. ಬರೀ ದೀಪದಲ್ಲಿ ಈ ಥರ ಕಾಣಿಸ್ತಾ ಇದ್ದಾರೆ ನಮ್ಮನೆ ಲಕ್ಷ್ಮಿ. ಎಷ್ಟು ಮುದ್ದಾಗಿದೆ. ರೂಮಿಗೆ ಬಂದ್ಬಿಟ್ಟೆ. ಹಿಂಸೆ ಕೊಡ್ತಾಳೆ ಮಮ್ಮಿ ಡ್ಯಾಡಿ ಊಟ ಮಾಡಲಿ ಅಂತ. ನಾನು ಆಮೇಲೆ ಮಾಡ್ತೀನಿ, ನನಗೂ ನೆಮ್ಮದಿ ಬೇಕು ತಿನ್ನುವಾಗ. ಸೊ ಹಾಯ್. ಸೊ ಈಗ ವಿಡಿಯೋನ ಎಂಡ್. ಮೋಸ್ಟ್ ಪ್ರಾಬಬ್ಲಿ ಮಮ್ಮಿ ಮನೇಲಿ ನೆಕ್ಸ್ಟ್ ಇಯರಿಂದ ನಾನು ಮಾಡೋದಕ್ಕಾಗಲ್ಲ ಅನಿಸುತ್ತೆ. ಯಾಕೆ ಅಂತ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗತ್ತೆ. ಅವ್ರು ಇಷ್ಟು ಹತ್ತಿರದಲ್ಲಿರಲ್ಲ, ಮನೆಯೆಲ್ಲ ಶಿಫ್ಟ್ ಮಾಡ್ತೀವಿ. ಆ ಅಪ್ಡೇಟ್ ಎಲ್ಲ ಕೊಡ್ತೀನಿ ನಿಮ್ಗೆಲ್ರಿಗೂ. ಸೊ ಹತ್ತಿರ ಇರೋದ್ರಿಂದ ಏನೋ ಇಲ್ಲಿ ಅಲ್ಲಿ ಮಾಡ್ಬೋದು. ನೆಕ್ಸ್ಟ್ ಇಯರಿಂದ ನನಗೆ ಇಷ್ಟ ಆಗೋ ಥರ ನಾನು ಮಾಡಬೇಕು, ಏನೋ ನನ್ನದೇ ಮನೇಲಿ ಅಂತೆಲ್ಲ ಆಸೆಗಳಿದೆ. ಪ್ರಾಬಬ್ಲಿ ನೆಕ್ಸ್ಟ್ ಇಯರಿಂದ ನನ್ನ ಹಸ್ಬೆಂಡ್ ಮನೆಯಲ್ಲೇ ಮಾಡ್ತೀನಿ ಅನಿಸುತ್ತೆ. ಪಾಪು ಕೂಡ ಹೋಪ್ಫುಲಿ ದೊಡ್ಡೊಳಗಿರ್ತಾಳೆ, ಹೇಳಿದ ಮಾತು ಕೇಳ್ತಾಳೆ. ಇಷ್ಟು ತರಲೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಯರಿಂದ ಅಲ್ಲೇ ಮಾಡೋಣ ಅಂತ ಲೆಟ್ಸ್ ಸಿ. ಸೊ ಇಷ್ಟೆಲ್ಲ ಹೇಗಿದ್ರು ಮಾಡ್ತೀನಲ್ಲ ಸ್ವಲ್ಪ, ಬಟ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಸ್ಕ್ರ್ಯಾಚಿಂದ ಮಾಡೋದು. ಇಲ್ಲಿ ನಾವು 3 ಜನ ಸೇರಿನೇ ಎಷ್ಟು ಕಷ್ಟ ಆಗುತ್ತೆ. 2 days ಬೇಕು ಎಲ್ಲ ಮಾಡೋದಕ್ಕೆ. ವಿಲ್ ಸಿ, ನೋಡೋಣ. ಒಂದು 2-3 months ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿ, ಅಲ್ಲೂ ಅಜ್ಜಿ ಆಂಟಿ ಎಲ್ಲರೂ ಇದನ್ನು ಮತ್ತೆ ಮಾವ ರಾಹುಲ್ಗೂ ಕೂಡ ಹೇಳಿ ಎಲ್ಲರೂ ರಜಾ ತೊಗೊಂಡು ಹಾಗೆಲ್ಲ ಪ್ಲ್ಯಾನ್ ಮಾಡಿ ಮಾಡೋಣ. ವೈ ನಾಟ್? ಎನಿಥಿಂಗ್ ಇಸ್ ಪಾಸಿಬಲ್. ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಅ ವೇ ಅಂತಾರಲ್ಲ ಹಾಗೆ. ಸೊ ಲೆಟ್ಸ್ ಸಿ. ನನಗೂ ಅಲ್ಲಿ ಕಷ್ಟ ಆಗುತ್ತೆ ಪಾಪು ಇಟ್ಕೊಂಡು. ಸೊ ಆ್ಯಂಡ್ ಬಟ್ ಮೇ ಬಿ ಸೇಮ್ ಡೇ ಅಲ್ಲದೆ ಹೋದರೆ, ಇವಾಗ ಮಮ್ಮಿ ಒಂದು ವಾರ ನಾವೊಂದು ವಾರ ಎಲ್ಲ ಬೇರೆ ಬೇರೆ ಫ್ರೈಡೇಸ್ ಮಾಡ್ಕೋಬೋದು ಅಂತಾರಲ್ವಾ. ಸೊ ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಮಮ್ಮಿ ಒಂದು ಫ್ರೈಡೇ ಮಾಡಿದ್ರೆ ನಾನು ಒಂದು ಫ್ರೈಡೇ ಮಾಡೋದು, ಆ ಥರ ಏನಾದರೂ. ಸೊ ನಂಗೆ ಈ ಥರದ್ದೆಲ್ಲ ತುಂಬ ಖುಷಿ ಕೊಡುತ್ತೆ. ಇದು ಗೌರಿದು ಎಲ್ಲ ವ್ರತ ಮಾಡ್ತಾರಲ್ಲ, ಮಂಗಳ ಗೌರಿ ವ್ರತ ಅಂತೆಲ್ಲ, ಅದೆಲ್ಲ ಮಾಡಬೇಕು ಅಂತ ಆಸೆ ನನಗೆ. ಮಗಳು ಆಗಿದ್ದಾಳಲ್ಲ ನನ್ನ ಗೌರಿ ಲಕ್ಷ್ಮಿ ಎಲ್ಲ ಅವಳೆ. ಸೊ ಆ ಥರದ್ದೆಲ್ಲ ಮಾಡಿ ಅವಳಿಗೂ ತೋರಿಸ್ಬೇಕು ಅದೆಲ್ಲ ಅಂತ ಇಷ್ಟ ನನಗೆ. ಲೆಟ್ಸ್ ಸಿ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅವಳಿಗೂ ಮಾಮಿ ಅಂದರೆ ತುಂಬ ಇಷ್ಟ. ದೇವರು ಇವಾಗ ಯಾವ್ದಾದ್ರು ಒಂದು ವಸ್ತು ನೋಡಿ ಏನಾದ್ರು ಮಾಡ್ತಿದ್ರೆ ಇದು ಮಾಮಿ ಅಂತ ಹೇಳ್ಕೊಟ್ರೆ ಏನೋ ಒಂದು ವಸ್ತು ಇರ್ಬೋದು. ನೆಕ್ಸ್ಟ್ ಟೈಮ್ ಅದನ್ನ ನೋಡಿದಾಗ ಅವಳು ನಮಸ್ತೆ ಮಾಡ್ಕೋತಾ ಇರ್ತಾಳೆ. ಶಿ ಇಸ್ ದ್ಯಾಟ್ ಡಿವೋಷನಲ್. ಸೊ ಎಸ್, ನೆಕ್ಸ್ಟ್ ಇಯರ್ನ ಡಿಫ್ರೆಂಟಾಗಿ ಸ್ಪೆಷಲಾಗಿ ಎಲ್ಲ ಟ್ರೈ ಮಾಡೋಣ. ಈ ವರ್ಷ ಈ ಥರ ಆಯಿತು. ಮಮ್ಮಿ ಡ್ಯಾಡಿಗೆ ಹುಷಾರಿರಲಿಲ್ಲ ಅನ್ನೋದೇ ಬೇಜಾರು. ಇಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಇವತ್ತಿನ ದಿನ. ಅದರ್ವೈಸ್ ಎಲ್ಲ ಒಳ್ಳೆಯದಾಗಿದೆ. ಅವ್ರ ಕೆಲಸಗಳು ಕೂಡ ಕಾಲ್ ಬಂದಿದ್ದು. ವೆರಿ ಹ್ಯಾಪಿ ಫಾರ್ ದ್ಯಾಟ್. ಹೀಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ನನ್ನ ಈ ವಿಡಿಯೋ ಅಂತ. ಆ್ಯಂಡ್ ಯಾರಿಗೆ ಏನಾದರೂ ತಿಳ್ಕೊಬೇಕಂತ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ನನ್ನ ಪ್ರೀವಿಯಸ್ ವ್ಲಾಗ್ನಲ್ಲೂ ಎಲ್ಲ ನಾನು ಹೇಗೆ ಕೂರಿಸೋದು ಅಂತೆಲ್ಲ ಹೇಳಿದೆ. ಇನ್ ದಿಸ್ ವ್ಲಾಗ್ ಇಫ್ ಯು ವಾಂಟ್ ಟು ನೋ ಎನಿಥಿಂಗ್ ಆರ್ ಇಫ್ ಯು ವಾಂಟ್ ಮಿ ಟು ಮೇಕ್ ಡಿಫ್ರೆಂಟ್ ಕೈಂಡ್ ಆಫ್ ವೀಡಿಯೋಸ್ ಬೇರೆ ಥರ ಏನಾದ್ರೂ ಹೇಳಿ. ಐ ಟ್ರೈ ಮೈ ಬೆಸ್ಟ್. ಸೊ ಎಲ್ಲರೂ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಲಾಟ್ಸ್ ಆಫ್ ವ್ಲಾಗ್.